ಆತ್ಮೀಯ ವಿದ್ಯಾರ್ಥಿಗಳಿಗೆ ಸ್ವಾಗತ. ನಾನು ಡಾಕ್ಟರ್ ಚಿದಾನಂದ್ ಕೆ ಬಡ್ಗೇರ್, ಆನಂದ್ ಎಜುಕೇಷನ್ ಅಕಾಡೆಮಿಯಿಂದ ಮಾತಾಡ್ತಾ ಇದ್ದೀನಿ. ಪ್ರಥಮ PUC ವಿದ್ಯಾರ್ಥಿ ಮತ್ತು ದ್ವಿತೀಯ PUC ವಿದ್ಯಾರ್ಥಿಗಳಿಗೆ ಅಕೌಂಟೆನ್ಸಿ ಕ್ಲಾಸಸ್ ಮಾಡ್ತಾಯಿದ್ವಿ. ಹಿಂದಿನ ವಿಡಿಯೋದೊಳಗೆ ಜರ್ನಲ್ ಅನ್ನುವಂಥ ಒಂದು ಬುಕ್ ಬಗ್ಗೆ ನಾವು ಸ್ಟಡಿ ಮಾಡಿದ್ದೀವಿ. ಥೆರಾಟಿಕಲ್ ಆಸ್ಪೆಕ್ಟ್ಸ್, ವಾಟ್ ಈಸ್ ಜರ್ನಲ್, ವಾಟ್ ಆರ್ ದಿ ಫೀಚರ್ಸ್ ಆಫ್ ಜರ್ನಲ್, ವಾಟ್ ಆರ್ ದಿ ಅಡ್ವಾಂಟೇಜಸ್ ಆಫ್ ಜರ್ನಲ್, ವಾಟ್ ಆರ್ ದಿ ಡಿಸ್ಅಡ್ವಾಂಟೇಜಸ್ ಆಫ್ ಜರ್ನಲ್, ಆಮೇಲೆ ಫಾರ್ಮ್ಯಾಟ್ ಯಾವ ರೀತಿ ಜರ್ನಲ್ ಫಾರ್ಮ್ಯಾಟನ್ನು ಹಾಕಬೇಕು, ಈ ಒಂದು ಎಲ್ಲ ಮಾಹಿತಿಯನ್ನು ಹಿಂದಿನ ವಿಡಿಯೋದೊಳಗೆ ನೋಡಿದ್ದೀವಿ. ಇವತ್ತು ಒಂದು ಪ್ರಾಬ್ಲಮ್ ಬಿಡಿಸೋಣ. ಅದರ ಮೇಲೆ ಜರ್ನಲ್ದೊಳಗೆ ಯಾವ ರೀತಿ ಟ್ರಾನ್ಸಾಕ್ಷನ್ಸನ್ನು ನಾವು ಜರ್ನಲ್ ಎಂಟ್ರಿ ಪಾಸ್ ಮಾಡಬೇಕು ಅನ್ನೋದು ಈ ಒಂದು ಪ್ರಾಬ್ಲಮ್ದಿಂದ. ಇವತ್ತು ಒಂದು 10 ಟ್ರಾನ್ಸಾಕ್ಷನ್ ತೊಗೊಂಡಿದ್ದೀನಿ ನಾನು ಫಸ್ಟ್ ಪ್ರಾಬ್ಲಮ್ದೊಳಗೆ. ಈ 10 ಟ್ರಾನ್ಸಾಕ್ಷನ್ಸನ್ನು ನಾವು ಬಿಡಿಸೋಣ. ಪ್ರಾಬ್ಲಮ್ ನಂಬರ್ 1, ಪಾಸ್ ನೆಸಸರಿ ಜರ್ನಲ್ ಎಂಟ್ರೀಸ್ ಫಾರ್ ದಿ ಮಂತ್ ಆಫ್ ಜನವರಿ 2024. ಇದು ಪ್ರಾಬ್ಲಮ್. ಪಾಸ್ ನೆಸಸರಿ ಜರ್ನಲ್ ಎಂಟ್ರೀಸ್ ಫಾರ್ ದಿ ಮಂತ್ ಆಫ್ ಜನವರಿ 2024. ಇಲ್ಲಿ 10 ಟ್ರಾನ್ಸಾಕ್ಷನ್ ಅದಾವೆ. ಫಸ್ಟ್ ಟ್ರಾನ್ಸಾಕ್ಷನ್, ಮಿಸ್ಟರ್ ಅಶೋಕ್ ಕಮೆನ್ಸ್ಡ್ ಬಿಸ್ನೆಸ್ ವಿತ್ ₹25,000. ಮಿಸ್ಟರ್ ಅಶೋಕ್ ಕಮೆನ್ಸ್ಡ್ ಬಿಸ್ನೆಸ್ ವಿತ್ ₹25,000. 25,000 ಬಂಡವಾಳ ಹಾಕಿ ಅಶೋಕ್ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡ್ತಾ ಇದ್ದಾನೆ. ಮಿಸ್ಟರ್ ಅಶೋಕ್ ಕಮೆನ್ಸ್ಡ್ ಬಿಸ್ನೆಸ್ ವಿತ್ ₹25,000. ಜರ್ನಲ್ ಎಂಟ್ರಿ ಏನು ಬರ್ತದೆ? 1 ಜನವರಿ. ಇಲ್ಲಿ ಫಾರ್ಮ್ಯಾಟ್ ನೋಡಿರಿ, ಜರ್ನಲ್ ಎಂಟ್ರೀಸ್ ಫಾರ್ ದಿ ಮಂತ್ ಆಫ್ ಜನವರಿ 2024, ಡೇಟ್, ಪರ್ಟಿಕ್ಯುಲರ್ಸ್, ಲೇಜರ್ ಫೋಲಿಯೋ, ಡೆಬಿಟ್ ಮತ್ತು ಕ್ರೆಡಿಟ್. ಇದು ಜರ್ನಲ್ ಫಾರ್ಮ್ಯಾಟ್. ಈ ಜರ್ನಲ್ ಫಾರ್ಮ್ಯಾಟ್ದೊಳಗೆ ನಾವು ಎಂಟ್ರಿಯನ್ನು ಯಾವ ರೀತಿ ಬರೀಬೇಕು. ಈಗ 1 ಜನವರಿ ಫಸ್ಟ್ ಎಂಟ್ರಿ, 1 ಜನವರಿ 2024, ಮಿಸ್ಟರ್ ಅಶೋಕ್ ಕಮೆನ್ಸ್ಡ್ ಬಿಸ್ನೆಸ್ ವಿತ್ ₹25,000 ಅಂದರೆ ಕ್ಯಾಶ್ ಬಂತು. ಅದಕ್ಕಾಗಿ ಕ್ಯಾಶ್ ಅಕೌಂಟ್ ಈಸ್ ಡೆಬಿಟೆಡ್. ಕ್ಯಾಶ್ ಅಕೌಂಟ್ ಈಸ್ ಡೆಬಿಟೆಡ್. ಕ್ಯಾಶ್ ಅಕೌಂಟ್ ಈಸ್ ಡೆಬಿಟೆಡ್ ಟು ಅಶೋಕ್ಸ್ ಕ್ಯಾಪಿಟಲ್ ಅಕೌಂಟ್ ಈಸ್ ಕ್ರೆಡಿಟೆಡ್. ಇಲ್ಲಿ ಅಶೋಕ್ಸ್ ಕ್ಯಾಪಿಟಲ್ ಅಕೌಂಟ್ ಕ್ರೆಡಿಟ್ ಹಾಕ್ತೀವಿ. ಯಾಕಂದರೆ ಅಶೋಕ ಈ ಒಂದು ಕ್ಯಾಪಿಟಲನ್ನು ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದಾನೆ ಬಿಸ್ನೆಸ್ಸಿಗೆ, ಅವನ ಅಕೌಂಟಿಗೆ ಕ್ರೆಡಿಟ್ ಹಾಕ್ತೀವಿ. ಹಿ ಈಸ್ ದ ಕ್ರೆಡಿಟರ್. ಈ ಒಂದು ಇದರೊಳಗೆ ಕ್ಯಾಶ್ ಅಕೌಂಟ್ ಡೆಬಿಟೆಡ್ ಟು ಅಶೋಕ್ಸ್ ಕ್ಯಾಪಿಟಲ್ ಅಕೌಂಟ್ ಈಸ್ ಕ್ರೆಡಿಟೆಡ್. 25,000, 25,000, 25,000, 25,000. ಕ್ಯಾಶ್ ಅಕೌಂಟ್ ಡೆಬಿಟ್ ಟು ಅಶೋಕ್ಸ್ ಕ್ಯಾಪಿಟಲ್ ಅಕೌಂಟ್ ₹25,000, ₹25,000. ಡೆಬಿಟ್ 25,000, ಕ್ರೆಡಿಟ್ 25,000. ಈಗ ಸೆಕೆಂಡ್ ಎಂಟ್ರಿ ಏನದ? ಓಪನ್ಡ್ ಅ ಬ್ಯಾಂಕ್ ಅಕೌಂಟ್ ಬೈ ಡಿಪಾಸಿಟಿಂಗ್ ದೇರ್ ಇನ್ ₹10,000. ಓಪನ್ಡ್ ಅ ಬ್ಯಾಂಕ್ ಅಕೌಂಟ್ ಬೈ ಡಿಪಾಸಿಟಿಂಗ್ ದೇರ್ ಇನ್ ₹10,000. ₹10,000 ಬ್ಯಾಂಕಿನೊಳಗೆ ಡಿಪಾಸಿಟ್ ಮಾಡ್ತಾ ಇದ್ದಾನೆ. ಅಂದರೆ ಅಕೌಂಟನ್ನು ಓಪನ್ ಮಾಡ್ತಾ ಇದ್ದಾನೆ ಬ್ಯಾಂಕ್ನೊಳಗೆ. ಅವಾಗ ಬ್ಯಾಂಕಿಗೆ ಕ್ಯಾಶನ್ನು ಕಟ್ತಾ ಇದ್ದೇವೆ. ಬ್ಯಾಂಕರ್ ಈಸ್ ದಿ ರಿಸೀವರ್. 2 ಜನವರಿ 2024, ಬ್ಯಾಂಕ್ ಅಕೌಂಟ್ ಡೆಬಿಟ್ ಟು ಕ್ಯಾಶ್ ಅಕೌಂಟ್. ಬ್ಯಾಂಕಿಗೆ ಕ್ಯಾಶ್ ಹೋಗ್ತಾ ಇದ್ದ, ಬ್ಯಾಂಕರ್ ಈಸ್ ದ ರಿಸೀವರ್, ಬ್ಯಾಂಕ್ ಅಕೌಂಟಿಗೆ ಡೆಬಿಟ್ ಹಾಕ್ತೀವಿ. ಕ್ಯಾಶ್ ಗೋಯಿಂಗ್ ಔಟ್, ಸೊ ಕ್ಯಾಶ್ ಅಕೌಂಟ್ ಈಸ್ ಕ್ರೆಡಿಟೆಡ್. ಬ್ಯಾಂಕ್ ಅಕೌಂಟ್ ಈಸ್ ಡೆಬಿಟೆಡ್ ಟು ಕ್ಯಾಶ್ ಅಕೌಂಟ್ ಈಸ್ ಕ್ರೆಡಿಟೆಡ್. ₹10,000, 10,000. ಡೆಬಿಟ್ 10,000, ಕ್ರೆಡಿಟ್ 10,000. ದಿಸ್ ಈಸ್ ದಿ ಸೆಕೆಂಡ್ ಎಂಟ್ರಿ. ಥರ್ಡ್ ಎಂಟ್ರಿ, ಬಾಟ್ ಗೂಡ್ಸ್ ಫಾರ್ ಕ್ಯಾಶ್ ₹5,000. ಬಾಟ್ ಗೂಡ್ಸ್ ಫಾರ್ ಕ್ಯಾಶ್ ₹5,000 ಅಂದರೆ ₹5,000 ಕ್ಯಾಶನ್ನು ಕೊಟ್ಟು ನಾವು ಗೂಡ್ಸನ್ನು ಪರ್ಚೇಸ್ ಮಾಡ್ತಾ ಇದ್ದೀವಿ. ವೆನ್ ಗೂಡ್ಸ್ ಆರ್ ಪರ್ಚೇಸ್ಡ್, ಪರ್ಚೇಸಸ್ ಅಕೌಂಟ್ ಈಸ್ ಡೆಬಿಟೆಡ್. 3 ಜನವರಿ, ಪರ್ಚೇಸಸ್ ಅಕೌಂಟ್ ಡೆಬಿಟ್ ಟು ಕ್ಯಾಶ್ ಅಕೌಂಟ್. ಕ್ಯಾಶ್ ಹೋಯಿತು, ಕ್ಯಾಶ್ ಅಕೌಂಟ್ ಈಸ್ ಕ್ರೆಡಿಟೆಡ್. ಪರ್ಚೇಸಸ್ ಅಕೌಂಟ್ ಡೆಬಿಟ್ ₹5,000 ಟು ಕ್ಯಾಶ್ ಅಕೌಂಟ್ ಕ್ರೆಡಿಟ್ ₹5,000. 5,000 ಕ್ರೆಡಿಟ್ ಹಾಕ್ತಾ ಇದ್ದೀವಿ. ಆಮೇಲೆ ಫೋರ್ತ್ ಎಂಟ್ರಿ, ಪೇಡ್ ಫಾರ್ ಅಡ್ವರ್ಟೈಸ್ಮೆಂಟ್ ₹200. ಅಡ್ವರ್ಟೈಸ್ಮೆಂಟ್ಗೋಸ್ಕರ ₹200 ಪೇಡ್ ಮಾಡ್ತಾ ಇದ್ದೀವಿ. 4th ಜನವರಿ, ಅಡ್ವರ್ಟೈಸ್ಮೆಂಟ್ ಅಕೌಂಟ್ ಡೆಬಿಟ್ ಟು ಕ್ಯಾಶ್ ಅಕೌಂಟ್. ಕ್ಯಾಶ್ ಹೋಯ್ತಿಲ್ಲ. ಎದ್ರ ಸಂಬಂಧ ಕೊಡ್ತಾ ಇದ್ದೀವಿ? ಅಡ್ವರ್ಟೈಸ್ಮೆಂಟ್ ಸಂಬಂಧ. ಅಡ್ವರ್ಟೈಸ್ಮೆಂಟ್ ಕಮ್ಸ್ ಅಂಡರ್ ದಿ ನಾಮಿನಲ್ ಅಕೌಂಟ್. ನಾಮಿನಲ್ ಅಕೌಂಟ್ ಡೆಬಿಟ್ ದಿ ಎಕ್ಸ್ಪೆನ್ಸಸ್ ಆ್ಯಂಡ್ ಲಾಸಸ್. ಸೊ ಅಡ್ವರ್ಟೈಸ್ಮೆಂಟ್ ಅಕೌಂಟ್ ಈಸ್ ಡೆಬಿಟೆಡ್ ಟು ಕ್ಯಾಶ್ ಅಕೌಂಟ್ ₹200. ಈಗ ನೆಕ್ಸ್ಟ್ ಎಂಟ್ರಿ, ಪೇಡ್ ಫಾರ್ ಪ್ರಿಂಟಿಂಗ್ ಆ್ಯಂಡ್ ಸ್ಟೇಷನರಿ. 5th ಜನವರಿ, ಪ್ರಿಂಟಿಂಗ್ ಆ್ಯಂಡ್ ಸ್ಟೇಷನರಿ ಅಕೌಂಟ್ ಈಸ್ ಡೆಬಿಟೆಡ್ ಟು ಕ್ಯಾಶ್ ಅಕೌಂಟ್. ಪ್ರಿಂಟಿಂಗ್ ಆ್ಯಂಡ್ ಸ್ಟೇಷನರಿ ಅಕೌಂಟ್ ಡೆಬಿಟೆಡ್ ಟು ಕ್ಯಾಶ್ ಅಕೌಂಟ್. ಪ್ರಿಂಟಿಂಗ್ ಆ್ಯಂಡ್ ಸ್ಟೇಷನರಿ ಕಮ್ಸ್ ಅಂಡರ್ ದಿ ನಾಮಿನಲ್ ಅಕೌಂಟ್. ನಾಮಿನಲ್ ಅಕೌಂಟ್ ಡೆಬಿಟ್ ದಿ ಎಕ್ಸ್ಪೆನ್ಸಸ್ ಆ್ಯಂಡ್ ಲಾಸಸ್. ಸೊ ಪ್ರಿಂಟಿಂಗ್ ಆ್ಯಂಡ್ ಸ್ಟೇಷನರಿ ಅಕೌಂಟ್ ಈಸ್ ಡೆಬಿಟೆಡ್. ಕ್ಯಾಶ್ ಈಸ್ ಗೋಯಿಂಗ್ ಔಟ್, ಕ್ಯಾಶ್ ಅಕೌಂಟ್ ಈಸ್ ಕ್ರೆಡಿಟೆಡ್. 300. ಪೇಡ್ ಫಾರ್ ಪ್ರಿಂಟಿಂಗ್ ಆ್ಯಂಡ್ ಸ್ಟೇಷನರಿ ನರೇಷನ್. ಆಮೇಲೆ 6th ಎಂಟ್ರಿ, paid for that is 6th entry, paid for printing and stationery over, that is 5th. Then 6th, sold goods for cash ₹1,000.
Sold goods for cash rupees 1000. When the goods are sold for cash, cash is coming, cash account is debited to sales account. 6th January ಒಳಗೆ ಕ್ಯಾಶಿಗೆ ಸೇಲ್ ಮಾಡ್ತಾ ಇದ್ವಿ, ಅಂದರೆ ಕ್ಯಾಶ್ ಬಂತು, ಸೇಲ್ಸ್ ಗೂಡ್ಸ್ ಹೋಯಿತು, ಅದಕ್ಕಾಗಿ ಸೇಲ್ಸ್ ಅಕೌಂಟ್ ಈಸ್ ಕ್ರೆಡಿಟ್ ಇದೆ 1000 rupees, 1000 rupees. No, cash account debited to sales account. Then 7th January, bought office furniture rupees 1000. Bought office furniture rupees 1000. Bought office furniture rupees 1000 ಅಂದರೆ ಆಫೀಸ್ ಫರ್ನಿಚರ್ ಬಂತು. 7th January ಆಫೀಸ್ ಫರ್ನಿಚರ್ ಅಕೌಂಟಿಗೆ ಡೆಬಿಟ್ ಹಾಕ್ತೀವಿ. ಆಮೇಲೆ ಟು ಕ್ಯಾಶ್ ಅಕೌಂಟ್ ಅಂದರೆ ಕ್ಯಾಶ್ ಹೋಯಿತು, ಕ್ಯಾಶ್ ಕೊಟ್ಟ ಫರ್ನಿಚರ್ ಅಂತ ತರ್ತಾ ಇದ್ದೀವಿ. ಆಫೀಸ್ ಫರ್ನಿಚರ್ ಅಕೌಂಟ್ ಈಸ್ ಡೆಬಿಟೆಡ್ ಟು ಕ್ಯಾಶ್ ಅಕೌಂಟ್ ಈಸ್ ಕ್ರೆಡಿಟೆಡ್ rupees 1000, rupees 1000. No, being bought office furniture, that is the narration ಬರಿತೀವಿ. No, then next entry, bought goods from Madan for rupees 2200. ಇಲ್ಲಿ ಮದನ್ ಕಡೆಯಿಂದ ಉದ್ರಿಯಾಗಿ ನಾವು ಕೊಂಡ್ಕೊಂಡು ಬರ್ತಾ ಇದ್ದೀವಿ. ಬಾಟ್ ಗೂಡ್ಸ್ ಫ್ರಮ್ ಮದನ್. ನೋ, ಮದನ್ನಿಂದ ಕೊಂಡ್ಕೊಂಡು ಬರ್ತಾ ಇದ್ದೀವಿ ಅಂದರೆ ಪರ್ಚೇಸಸ್ ಅಕೌಂಟ್ ಈಸ್ ಡೆಬಿಟೆಡ್. ನೋ, 8th January. ಇಲ್ಲಿ ಯಾರಿಂದ ಕೊಂಡ್ಕೊಂಡು ಬರ್ತಾ ಇದ್ದೀವಿ? ಕ್ಯಾಶ್ ಕೊಟ್ಟಿಲ್ಲ, ಉದ್ರಿಯಾಗಿ ಕೊಂಡ್ಕೊಂಡು ಬರ್ತಾ ಇದ್ದೀವಿ, ಅದಕ್ಕಾಗಿ ಮದನ್ನಿಂದ ಕೊಂಡ್ಕೊಂಡು ಬರ್ತಾ ಇದ್ದೀವಿ. ಮದನ್ಸ್ ಅಕೌಂಟ್ ಈಸ್ ಕ್ರೆಡಿಟೆಡ್. ಮದನ್ ಬಿಕಮ್ ದಿ ಕ್ರೆಡಿಟರ್. ನೋ, ಪರ್ಚೇಸಸ್ ಅಕೌಂಟ್ ಡೆಬಿಟೆಡ್ ಟು ಮದನ್ಸ್ ಅಕೌಂಟ್ ಈಸ್ ಕ್ರೆಡಿಟೆಡ್ rupees 2200 ಬೀಯಿಂಗ್ ಬಾಟ್ ಗೂಡ್ಸ್ ಫ್ರಮ್ ಮದನ್ನಿಂದ ಕೊಂಡ್ಕೊಂಡು ಬಂದೀವಿ. ನೋ, ದೆನ್ ನೆಕ್ಸ್ಟ್ ಎಂಟ್ರಿ, ರಿಟರ್ನ್ಡ್ ಗೂಡ್ಸ್ ಟು ಮದನ್ rupees 200. ಈಗ ಮದನ್ನಿಗೆ ಅದರೊಳಗೆ 2200 ಪರ್ಚೇಸ್ ಮಾಡೀವಿ. 2200 ರೂಪಾಯಿ ಗೂಡ್ಸನ್ನು ಮದನ್ನಿಂದ ಪರ್ಚೇಸ್ ಮಾಡೀವಿ. ಅದರೊಳಗೆ 200 ವರ್ತ್ ಆಫ್ ಗೂಡ್ಸ್ ಡ್ಯಾಮೇಜ್ ಆಗ್ಯದ, ಅದಕ್ಕಾಗಿ ಅವನ್ನ ಮದನ್ನಿಗೆ ಮತ್ತೆ ರಿಟರ್ನ್ ಕಳಿಸ್ತಾ ಇದ್ದೀವಿ. ಯಾವಾಗ ಮದನ್ನಿಗೆ ರಿಟರ್ನ್ ಕಳಿಸ್ತಾ ಇದ್ದೀವಿ ಅಂದರೆ ಮದನ್ನ ರಿಟರ್ನ್ ತೊಗೊಳ್ತಾ ಇದ್ದಾನೆ, ಮದನ್ ಅಕೌಂಟ್ ಈಸ್ ಡೆಬಿಟೆಡ್, ಮದನ್ಸ್ ಅಕೌಂಟಿಗೆ ಡೆಬಿಟ್ ಹಾಕ್ತೀವಿ. ಇದು ರಿಟರ್ನ್ ಕಳಿಸೋದ್ರಿಂದ ಪರ್ಚೇಸ್ ರಿಟರ್ನ್ಸ್ ಇಟ್ ಈಸ್. ನೋ, ಪರ್ಚೇಸ್ ಮಾಡಿದಂಥ ಗೂಡ್ಸನ್ನು ರಿಟರ್ನ್ ಕಳಿಸ್ತಾ ಇದ್ದೀವಿ, ಅದಕ್ಕೆ ಪರ್ಚೇಸ್ ರಿಟರ್ನ್ಸ್ ಅಕೌಂಟ್ 200. ನೋ, ಬೇಯಿಂಗ್ ರಿಟರ್ನ್ ಗೂಡ್ಸ್ ಟು ಮದನ್. ಲಾಸ್ಟ್ ಎಂಟ್ರಿ, ಪೇಡ್ ಟು ಮದನ್ ಆನ್ ಅಕೌಂಟ್ rupees 1000. ಅವನ ಕಡೆಯಿಂದ 2200 ರೂಪಾಯಿ ಗೂಡ್ಸನ್ನು ಪರ್ಚೇಸ್ ಮಾಡೀವಿ, 200 ರೂಪಾಯಿದು ಗೂಡ್ಸನ್ನು ರಿಟರ್ನ್ ಕಳಿಸೀವಿ, ಇನ್ನೂ 2000 ರೂಪಾಯಿ ಕೊಡಬೇಕು, ಅದರೊಳಗೆ 1000 ರೂಪಾಯಿ ನಾವು ಕೊಡ್ತಾ ಇದ್ದೀವಿ. 10th January, ಮದನ್ಸ್ ಅಕೌಂಟ್ ಈಸ್ ಡೆಬಿಟೆಡ್ ಟು ಕ್ಯಾಶ್ ಅಕೌಂಟ್. ಮದನ್ಸ್ ಅಕೌಂಟ್ ಈಸ್ ಡೆಬಿಟೆಡ್ ಟು ಕ್ಯಾಶ್ ಅಕೌಂಟ್ 1000. ನೋ, ಇಟ್ ಈಸ್ ಬೀಯಿಂಗ್ ಕ್ಯಾಶ್ ಪೇಡ್ ಟು ಮದನ್ ಆನ್ ಅಕೌಂಟ್. ಮದನ್ನಿಗೆ 1000 ರೂಪಾಯಿ ನಾವು ಕ್ಯಾಶನ್ನು ಕೊಡ್ತಾ ಇದ್ದೀವಿ. ನೋ, ದಿಸ್ ಈಸ್ ದಿ ಎಂಟ್ರೀಸ್. ಯಾವ ರೀತಿ ನಾವು ಜರ್ನಲ್ ಎಂಟ್ರೀಸ್ ಪಾಸ್ ಮಾಡಬೇಕು. ಈ 10 ಎಂಟ್ರಿ ಅದಾವೆ. ಈ ಮುಂದಿನ ಎಂಟ್ರಿಯನ್ನು ಮುಂದಿನ ವಿಡಿಯೋದೊಳಗೆ ನೋಡೋಣ. ಈ ಒಂದು ವಿಡಿಯೋ ನಿಮಗೆ ಲೈಕ್ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.